ಪ್ರಜಾಕೀಯ.in ಮತ್ತೆ ಪ್ರಜಾಕೀಯ.org ಮತ್ತೆ ಆಪ್ ಕೂಡ ಓಪನ್ ಆಗಿದೆ. ಈ ತರ ಪ್ರತಿಯೊಂದು ಅಪ್ಡೇಟ್ ಸಿಗುವಂತ ಏಕೈಕ ಆಪ್ ಅದು ಪ್ರಜಾಕೀಯ ಆಪ್. ದ ರಿಯಲ್ ಪ್ರಜಾಕೀಯ ಅಂದ್ರೆ ನಿಜವಾದ ಪ್ರಜಾಕೀಯ. ದೇಶದ ಬೆನ್ನೆಲುಬು ಇನ್ನೊಂದು ಸೇರಿಸ್ಕೊಂಡಿದ್ದೀರ ತಾನೆ, ಮತದಾರ ದೇಶದ ಬೆನ್ನೆಲುಬು. ಈ ಗೊತ್ತಾಗೋದ್ರಿಂದ ಏನ್ ನಡೀತಾ ಇದೆ, ಯಾಕೆ ರೇಟ್ ಜಾಸ್ತಿ ಆಗ್ತಾ ಇದೆ, ಯಾಕೆ ಯುದ್ಧಗಳು ನಡೀತಾ ಇದಾವೆ, ಯಾಕೆ ಎಲ್ಲ ರೇಟು ಜಾಸ್ತಿ ಆಗಿ ಕಡಿಮೆ ಆಗ್ತಾ ಇದೆ, ಮತ್ತೆ ಈ ತರ ಪ್ರತಿಯೊಂದು ಸಮಸ್ಯೆಗೂ ಒಬ್ಬ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಾಗೇಶ್ ವಿ ಪ್ರಜಾಕೀಯ. ನನ್ನ ಜೊತೆ ಇದ್ದಾರೆ ಅಮರ್ನಾಥ್ ಪ್ರಜಾಕೀಯ. ಇವತ್ತು ನಾವು ಪ್ರಜಾಕೀಯ ವೆಬ್ಸೈಟ್ ಬಗ್ಗೆ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೇಳ್ತಿದ್ರು. ಮತ್ತೆ ಯಾರು ವೆಬ್ಸೈಟ್ ಆದ್ಮೇಲೆ ಎಲ್ಲರೂ ಜವಾಬ್ದಾರಿ ತಗೊಳ್ಳಿ ಅಂತ ವಿಡಿಯೋಗಳು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಿದ್ದಾರೋ ಅವ್ರಿಗೆಲ್ಲರಿಗೂ ಧನ್ಯವಾದ. ಯಾರ್ಯಾರು ವೆಬ್ಸೈಟ್ಗಳು ಕೇಳಿ ನಮಗೆ ಬೇಕು ಮತ್ತೆ ಯಾರ್ಯಾರು ವೆಬ್ಸೈಟು ಇನ್ನೂ ಓಪನ್ ಆಗಿಲ್ಲ ಅಂತ ತುಂಬ ದುಃಖ ತಪ್ತರಾಗಿದ್ರು ಅವ್ರಿಗೆಲ್ಲರಿಗೂ ಗುಡ್ ನ್ಯೂಸು. ಪ್ರಜಾಕೀಯ.in ಮತ್ತೆ ಪ್ರಜಾಕೀಯ.org ಮತ್ತೆ ಆಪ್ ಕೂಡ ಓಪನ್ ಆಗಿದೆ. ಎಲ್ಲನೂ ಓಪನ್ ಆಗಿರೋ ಸಂತೋಷದಿಂದ ನೀವು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಊರಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ತಗೊಂಡು ಹೇಳ್ತಾ ಹೋಗ್ತಾ ಇರಬೇಕು. ಹಾಗೆ ಈ ಪ್ರಜಾಕೀಯ ವೆಬ್ಸೈಟ್ಗೆ ಆದಷ್ಟು ಜಾಸ್ತಿ ಎಷ್ಟು ಜನ ಜವಾಬ್ದಾರಿ ತಗೊಳ್ಳೋರಿರ್ತಾರೋ ಅವ್ರನ್ನೆಲ್ಲರನ್ನು ನಿಮ್ಮ ವಿಡಿಯೋ ಮೂಲಕ ಅಥವಾ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆದಷ್ಟು ಗೊತ್ತಿಲ್ಲದವ್ರಿಗೆ ಸಹಾಯ ಮಾಡಿ ಅದ್ರೊಳಗಡೆ ಹೇಗೆ ಬರೋದು ಹೇಗೆ ಅಂತೇಳಿ ಹೇಗೆ ಆ ಆ್ಯಪಲ್ಲಿ ಇನ್ವಾಲ್ವ್ ಆಗೋದು ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಜಾಸ್ತಿ ಅವೇರ್ನೆಸ್ ಕೊಡಬೇಕಾಗಿದೆ. ನಾವೇನು ಇವಾಗ ಬೀದಿಯಲ್ಲಿ ಜೋರಾಗಿ ಪ್ರಚಾರ ರ್ಯಾಲಿಗಳು ಇವೆಲ್ಲ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ನಾವು ನಮ್ಮ ಕೆಲ್ಸಗಳು ಮಾಡಿಸ್ಕೊಳೋದ್ರಿಂದ ಹಿಡಿದು ಏನೇನು ಕೆಲ್ಸಗಳು ಆಗಿದೆ ಅನ್ನೋದು ಪ್ರತಿಯೊಂದನ್ನು ನಾವು ಈ ಆಪ್ ಪ್ರಜಾಕೀಯ ಆಪ್ ಮೂಲಕ ನಾವು ನೋಡ್ಬೋದು. ಬರೀ ನಾವು ಓಟ್ ಹಾಕಕ್ಕೆ ಮಾತ್ರ ಗೌರ್ಮೆಂಟ್ ಎಂಟಿಟಿ ಇರೋ ಅಂತ ವೋಟ್ ಬೂತ್ ಮಾತ್ರ ಹೋಗೋ ಅವಶ್ಯಕತೆ ಮಾತ್ರ ಇರುತ್ತೆ. ಇನ್ನು ಪ್ರತಿಯೊಂದನ್ನು ಈ ಪ್ರಜಾಕೀಯ ಆ್ಯಪಲ್ಲಿ ಗೌರ್ಮೆಂಟಿಂದ ಅವ್ರವ್ರ ಕ್ಷೇತ್ರದಲ್ಲಾಗಲಿ ಗ್ರಾಮ ಪಂಚಾಯತಿಯಲ್ಲಾಗಲಿ ಅಥವಾ ಸರ್ಕಾರದಿಂದ ಎಷ್ಟೆಷ್ಟು ಹಣ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಅಂತ ಪ್ರತಿಯೊಂದು ಅಪ್ ಟು ಡೇಟ್ ಇದರಲ್ಲಿ ಇರುತ್ತೆ. ನಮ್ಮ ಈ ಪ್ರಜಾಕೀಯ ಆ್ಯಪಲ್ಲಿ ಕೆಲಸ ಎಲ್ಲಿ ನಡೀತಾ ಇದೆ, ಏನೇನು ಕೆಲಸ ನಡೀತಾ ಇದೆ, ನಮ್ಮ ಏರಿಯಾದಲ್ಲಿ ಏನು ಕೆಲಸ ನಡೀತಾ ಇದೆ, ಈ ಥರ ಪ್ರತಿಯೊಂದು ನೀವು ಏನು ತೊಗೊಂಡ್ರು ಆ ಥರ ಯಾರು ಸರಿಯಾಗಿ ಕೆಲಸ ಮಾಡಲಿಲ್ವೋ ಅವ್ರನ್ನೂ ಕೆಳಗೆ ಇಳಿಸೋ ಅಂತಹ ಅಧಿಕಾರನೂ ಜನಗಳದ್ದೇ ಆಗಿರುತ್ತೆ. 6 ತಿಂಗಳಿಗೊಂದ್ಸತಿ ರಿಪೋರ್ಟ್ ಕೊಡ್ತಾರೆ. ಈ ಥರ SOP ಮೂಲಕ ನೀವು ಅದರಲ್ಲಿ ಎಂಟರ್ ಆಗಿದ ತಕ್ಷಣ ಪ್ರತಿಯೊಂದು ನಿಮ್ಗಲ್ಲಿ ಅರ್ಥ ಆಗ್ಬಿಡುತ್ತೆ. ಈ ಥರ ಪ್ರತಿಯೊಂದು ಅಪ್ಡೇಟ್ ಸಿಗುವಂಥ ಏಕೈಕ ಆಪ್ ಅದು ಪ್ರಜಾಕೀಯ ಆಪ್. ದ ರಿಯಲ್ ಪ್ರಜಾಕೀಯ ಅಂದ್ರೆ ನಿಜವಾದ ಪ್ರಜಾಕೀಯ ಇದೆ. ಇದನ್ನ ಮೂಲಕ ನಾವು ಪ್ರತಿಯೊಂದು ನಮ್ಮ ಕೈಲಿ ಅಧಿಕಾರ ತಗೊಳ್ಳೋ ಅಂತ ಅವಕಾಶ ಜನಗಳದ್ದೇ. ಇಲ್ಲಿ ಜನಗಳೇ ಜವಾಬ್ದಾರಿ ತಗೋಬೇಕು. ನಾವು ಜನಗಳೇ ಇದನ್ನ ನಾವು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ನಾವು ಜನಗಳೇ ಜವಾಬ್ದಾರಿಯಿಂದ ಪ್ರತಿಯೊಂದು ಮಾಡಬೇಕಾಗಿದೆ ಸ್ನೇಹಿತರೆ. ಮತ್ತೆ ನಮ್ಮ ಸ್ನೇಹಿತರು ಅಮರ್ನಾಥ್ ಮಾತಾಡ್ತಾರೆ. ನೋಡಿ ಸ್ನೇಹಿತರೆ, ಈಗ ಇಡೀ ಜಗತ್ತಿನಾದ್ಯಂತ ಯುದ್ಧದ ವಿಷಯಗಳೇ ಮಾತಾಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಬರೀ ಯುದ್ಧ ಯುದ್ಧ ಯುದ್ಧ. ಇದನ್ನ ಒಬ್ರಿಗೊಬ್ರು ಹಂಚ್ಕೋತಾನೆ ಇದೀವಿ. ಯುದ್ಧ ಮಾಡ್ತಿರೋರು ಯಾರೋ ಬಂದು ನಮ್ಗೆ ಹೇಳ್ತಾ ಇಲ್ಲ, ನೋಡಿ ಯುದ್ಧ ನಡೀತಾ ಇದೆ ಇಲ್ಲಿ ಪಕ್ಕದಲ್ಲಿ ಅಂತ. ಆದ್ರೂ ಹಂಚ್ಕೋತಾ ಇದೀವಿ. ಯಾಕೆ ಅಂದ್ರೆ ಮಾಧ್ಯಮಗಳ ಮೂಲಕ ನಮ್ಗೆ ಗೊತ್ತಾಗ್ತಾ ಇದೆ. ಹಾಗೆ ಕ್ರಿಕೆಟ್ನ IPLನೂ ಅಷ್ಟೇ. ನೋಡು, ಒಂದ್ ಬಾಲ್ಗೆ ಇಷ್ಟು ಹೊಡೆದ್ರು, ಒಂದ್ ಬಾಲ್ಗೆ ಈ ತರ ವಿಕೆಟ್ ಹೋಯ್ತು. ಈ ತರ ಎಲ್ಲ ಒಬ್ರಿಗೊಬ್ರು ಮಾತಾಡ್ತಾ ಹಂಚ್ಕೋತಾ ಇದೀವಿ. ಇದೇ ರೀತಿ ಜವಾಬ್ದಾರಿಯಿಂದ ಪ್ರಜಾಕೀಯ ಅನ್ನೋ ಆಪ್ ಇದೆ. ಆಪ್ ಮೂಲಕ ಆಪ್ ಅನ್ನು ಜನರಿಗೆ ಒಬ್ರಿಗೊಬ್ರು ಈ ತರ ಹಂಚ್ಕೊಳ್ಳಿ. ಯಾಕೆಂದ್ರೆ ಅಲ್ಲಿ ಹೇಗೆ ಜವಾಬ್ದಾರಿ ತಗೋತಿರೋ ಕ್ರಿಕೆಟ್ಗಾಗ್ಲಿ ಬೇರೆ ಬೇರೆ ವಿಷಯಕ್ಕಾಗ್ಲಿ ಇದೇ ತರ ಜವಾಬ್ದಾರಿ ತಗೊಂಡು 4 ಜನಕ್ಕೆ ಹಂಚಿ ಈ ವಿಚಾರನ. ಎಲ್ರಿಗೂ ಗೊತ್ತಾಗ್ಲಿ, ಎಲ್ರೂ ಜವಾಬ್ದಾರಿಯುತ ನಾಗರಿಕರಾಗ್ಲಿ. ಯಾವುದೇ ನಾಯಕನ ನಿರೀಕ್ಷೆ ಇಲ್ಲದೆ ನಮ್ ಕೆಲ್ಸನ ನಾವೇ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಪ್ರಜಾಕೀಯ. ಜವಾಬ್ದಾರಿಯುತರಾಗೋಣ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಗೌರ್ಮೆಂಟ್ ಎಂಟಿಟಿಲಿ ಇರುವಂತ ಎಷ್ಟೋ ಒಂದು ವೆಬ್ಸೈಟ್ಗಳು ಒಂದೊಂದಕ್ಕೆ ಒಂದೊಂದು ವೆಬ್ಸೈಟ್ಗಳಲ್ಲಿ ಹೋಗಿ ನೋಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ನಮ್ಗೆ ಏನ್ ಕೆಲಸ ಆಗ್ಬೇಕು, ಎಷ್ಟು ದುಡ್ಡು ಬಂದಿದೆ ಅಂತ ಎಲ್ಲ ನಾವು ಹಾಕೋದಕ್ ಮುಂಚೆನೆ ನಮ್ಗೆ ಇಲ್ಲಿ ವೆಬ್ಸೈಟ್ ಅಲ್ಲಿ ಲೈಕ್ ನಮ್ ಬ್ಯಾಂಕ್ ಅಕೌಂಟ್ ದುಡ್ಡು ಎಷ್ಟಿದೆ ಅಂತ ನಮ್ಮ UPI ಮೂಲಕ ಹೆಂಗ್ ನೋಡ್ತೀವೋ ಅದೇ ತರ ಆಪ್ ಮೂಲಕ ಪ್ರತಿಯೊಂದು ಅಪ್ಡೇಟು ಈ ಪ್ರಜಾಕೀಯ ಆಪ್ ಮೂಲಕ ನಾವು ನೋಡ್ಬೋದು. ನಮ್ ಟ್ಯಾಕ್ಸ್ ಮನಿ ಎಲ್ಲಿ ಹೋಗ್ತಾ ಇದೆ ಅಂತ 78 ವರ್ಷದಿಂದ ನಮ್ಗೆ ಇದುವರೆಗೂ ಗೊತ್ತಾಗ್ಲಿಲ್ಲ. ಅದೇ ತರಾನೇ ಈ ಟ್ಯಾಕ್ಸ್ ಮನಿ 1 ರೂಪಾಯಿ ಇವಾಗ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಖಂಡಿತ ಇನ್ಮೇಲೆ ಗೊತ್ತಾಗತ್ತೆ.
ಈ ಗೊತ್ತಾಗೋದ್ರಿಂದ ಏನ್ ನಡೀತಾ ಇದೆ, ಯಾಕೆ ರೇಟ್ ಜಾಸ್ತಿ ಆಗ್ತಾ ಇದೆ, ಯಾಕೆ ಯುದ್ಧಗಳು ನಡೀತಾ ಇದಾವೆ, ಯಾಕೆ ಎಲ್ಲ ರೇಟು ಜಾಸ್ತಿ ಆಗಿ ಕಡಿಮೆ ಆಗ್ತಾ ಇದೆ, ಮತ್ತೆ ಈ ತರ ಪ್ರತಿಯೊಂದು ಸಮಸ್ಯೆಗೂ ಒಬ್ಬ ರೈತನಿಗೂ ಗೊತ್ತಾಗತ್ತೆ, ಒಬ್ಬ ಗಾರೆ ಕೆಲಸ ಮಾಡೋರ್ಗೂ ಗೊತ್ತಾಗತ್ತೆ. ಚೆನ್ನಾಗಿ ಓದ್ಕೊಂಡಿಲ್ಲ ಅಂದ್ರೂ ಅವ್ರಿಗೂ ಸಹ ಇದ್ರ ಮೂಲಕ ಖಂಡಿತ ಗೊತ್ತಾಗತ್ತೆ. ಸೊ ಇದನ್ನೆಲ್ಲ ಹೇಳಿದ ತಕ್ಷಣ ವೆಬ್ಸೈಟ್ ಅಲ್ಲಿ ಹೋಗಿ ಖಂಡಿತ ಸಿಗಲ್ಲ. ಆದ್ರೆ ಇದೆಲ್ಲ ಯಾವಾಗ ಸಿಗತ್ತೆ ಅಂತಂದ್ರೆ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ವಿಚಾರಕ್ಕೆ ಮತ ಚಲಾವಣೆ ಮಾಡಿ ನಾವೊಬ್ಬ ಕಾರ್ಮಿಕರನ್ನ ಆಯ್ಕೆ ಮಾಡ್ಕೊಂಡಾಗ ಅವಾಗ ಇದನ್ನೆಲ್ಲ ಬರುತ್ತೆ. ಸೊ ಇನ್ಮೇಲಾದ್ರೂ ನಾವು ಜವಾಬ್ದಾರಿಯುತ ಮತ ಚಲಾವಣೆ ಮಾಡೋಣ, ನಮ್ ಕೈಲಿ ಅಧಿಕಾರ ಇಟ್ಕೊಳ್ಳೋಣ. ಆಗ ಒಳ್ಳೆ ವ್ಯವಸ್ಥೆ ಬಂದ್ಮೇಲೆ ನಾವು ಪ್ರತಿಯೊಬ್ಬ ಜನನು ಉದ್ಧಾರ ಆಗ್ತೀವಿ. ಇದು ನಿಜವಾಗ್ಲೂ ನಾವೆಲ್ಲರೂ ನಿಜವಾದ ಹೋರಾಟ ಅಂದ್ರೆ ಇದು ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಇನ್ಮೇಲೆ ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಸ್ನೇಹಿತರೆ, ನಾವು ನಮ್ಮ ರೈತ ಬೆನ್ನೆಲುಬು ಮತ್ತೆ ಸೈನಿಕನೇ ನಮ್ಮ ದೇಶದ ಸೆಕ್ಯೂರಿಟಿ, ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತು ನಾವು ಆಡ್ತಾ ಇದೀವಿ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇದೀವಿ. ಆದ್ರೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಆಗ್ಬೇಕು ಅಂತಂದ್ರೆ ಮೊದ್ಲು ನಾವು ವಿಚಾರಕ್ಕೆ ಓಟ್ ಹಾಕಿದಾಗ ನಮ್ಮ ಈ ರೈತ ಬೆನ್ನೆಲುಬು ಅನ್ನೋದನ್ನ ನಾವು ಉಳಿಸೋದಿಕ್ಕೆ ನಿಜವಾಗ್ಲೂ ಅವಾಗ ಒಂದು ಅರ್ಥ ಬರುತ್ತೆ. ಹಾಗೆ ನಮ್ಮ ಸೈನಿಕರು ಇಲ್ಲ ಅಂತಂದ್ರೆ ನಾವ್ ಯಾರು ಇರೋಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಉಳಿಸ್ಕೊಳ್ಳೋಕ್ ನಾವ್ ಒಂದು ಒಳ್ಳೆ ವಿಚಾರಕ್ಕೆ ಮತ ಹಾಕಿದಾಗ ಖಂಡಿತ ಅದು ಸಫಲ ಆಗತ್ತೆ. ಇಲ್ಲ ಅಂತಂದ್ರೆ ನಾವು ಬರೀ ಪುಸ್ತಕದ ಬದನೆಕಾಯಿ ಅನ್ನೋ ತರ ಬರೀ ಬಾಯಿ ಮಾತಲ್ಲಿ ದೊಡ್ಡ ದೊಡ್ಡ ಮಾತುಗಳು ಆಡೋದನ್ನ ಬಿಟ್ಟು ನಾವ್ ವಿಚಾರವಂತರಾಗಿ ಏನು ದೊಡ್ಡ ದೊಡ್ಡ ಕಂಪ್ಯೂಟರ್ನ ಅದು ಇದು ಮಾಡೋದನ್ನ ನಾವು ಮೆಸೇಜ್ ಮಾಡ್ಕೊಂಡು ಕಾಮೆಂಟ್ಗಳು ಮಾಡ್ಕೊಂಡು ಜೈ ಹಿಂದ್ ಜೈ ಭಾರತ್ ಅಂತ ಅನ್ಕೊಳೋದಕ್ಕಿಂತ ನಾವ್ ಈ ತರ ಬೇರೆಯವ್ರು ನಮ್ಮ ದೇಶ ಉದ್ಧಾರ ಆಗಿದ್ದನ್ನ ನೋಡಿ ನಮ್ ಸೈನಿಕರನ್ನ ಹೆಮ್ಮೆ ಪಡುವಂತ, ನಮ್ಮ ಸೈನಿಕರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅನ್ನೋದನ್ನ ನೋಡಿ ಪ್ರತಿಯೊಂದು ಪ್ರಪಂಚದಲ್ಲಿರುವಂತ ವ್ಯಕ್ತಿನೂ ಸಂತೋಷ ಪಡ್ಬೇಕು. ಆ ಮಟ್ಟಕ್ಕೆ ನಾವು ಬೆಳಿಬೇಕು ಸ್ನೇಹಿತರೆ. ಅದು ನಿಜವಾಗ್ಲೂ ನಮ್ ದೇಶ ಉದ್ಧಾರ ಆಗೋದು. ಅವಾಗ ನಾವೆಲ್ಲರೂ ಉದ್ಧಾರ ಆದಾಗ ಎಲ್ರಿಗೂ ಬೆಲೆ ಕೊಟ್ಟಂಗಾಗತ್ತೆ ಅಂತ ಸ್ನೇಹಿತರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಬೆನ್ನೆಲುಬು ಮತ್ತೆ ಸೈನಿಕರು ದೇಶದ ಬೆನ್ನೆಲುಬು ಅಂತ ಇನ್ನೊಂದು ದೊಡ್ಡ ಬೆನ್ನೆಲುಬು ಇದೆ. ಪ್ರಜಾಪ್ರಭುತ್ವ ಅನ್ನೋ ಬೆನ್ನೆಲುಬು ಇದೆ. ಅದ್ರೊಳಗಡೆ ಪ್ರಜೆಗಳು ಅನ್ನೋ ಅತಿ ಮುಖ್ಯವಾದ ಒಂದು ಬೆನ್ನೆಲುಬು. ಪ್ರಜೆಗಳು ಅಂದ್ರೆ ಮತದಾರರೇ ಈ ದೇಶದ ಬೆನ್ನೆಲುಬು ಅಂತ ಈಗೂ ನಾವೊಂದು ಸೇರಿಸ್ಕೋಬಹುದು. ಇದ್ರ ಜೊತೆಗೆ ಮತದಾರರು ನಾವೆಲ್ಲರೂ ಜವಾಬ್ದಾರಿಯುತವಾಗಿ ಅಣ್ಣಂಗೆ ಆ ಪಕ್ಷ ಈ ಪಕ್ಷ ನಂದಿ ಪಕ್ಷ ಇದೆಲ್ಲ ಬಿಟ್ಬಿಡ್ಬೇಕು. ನಾವು ಫಸ್ಟ್ ನನ್ನ ರಸ್ತೆ, ನನ್ನ ಏರಿಯಾ, ನನ್ನ ಜಿಲ್ಲೆ, ನನ್ನ ರಾಜ್ಯ, ನನ್ನ ದೇಶ, ಈ ತರ ಯೋಚನೆ ಮಾಡಿ ನಾವು ವೋಟ್ ಮಾಡ್ಬೇಕು. ಅದು ಬಿಟ್ಟು ಯಾವ್ದೋ ನಾಯಕನ್ ನೋಡ್ಕೊಂಡು ವೋಟ್ ಮಾಡ್ಕೊಂಡು ನಮ್ಮೆಲ್ಲ ದುಡ್ಡನ್ನು ಪ್ರತಿನಿತ್ಯ ಲೂಟಿ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ನೆ ಜೈಕಾರ ಹಾಕೊಂಡು ಮತ್ತು ಮೂರ್ಖರಾಗಿ ಅವ್ರಿಗೆ ವೋಟ್ ಹಾಕ್ತಾ ಇರೋದು. ಮಾಧ್ಯಮಗಳಲ್ಲಿ ನೋಡಿರ್ತೀರಾ, ಚುನಾವಣೆಯಲ್ಲಿ 2 ಪಕ್ಷ ಅಂತ ತೋರ್ಸುತ್ತೆ. ಆದ್ರೆ ನೀವು ವೋಟ್ ಹಾಕಕ್ ಹೋದಾಗ ನೋಡಿ ಈಗ ಎಷ್ಟು ಪಕ್ಷ ಇರುತ್ತೆ ಅಂತ, ಎಷ್ಟು ಜನ ಅಭ್ಯರ್ಥಿಗಳು ನಿಂತಿರ್ತಾರೆ. ಈ ಮಾಧ್ಯಮಗಳನ್ನ ಬಿಟ್ಟು ನಮ್ ಕಣ್ಣೆದುರುಗಡೆ ಕಾಣೋದನ್ನ ತಿಳ್ಕೊಂಡು ಒಂದು ECI ಅಂತ ಒಂದು ಆಪ್ ಇದೆ, ಎಲೆಕ್ಷನ್ ಕಮಿಟಿ ಆಪ್ ಅಲ್ಲಿ ನೀವು ನೋಡಿ ನಿಮ್ ಕ್ಷೇತ್ರದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತ, ಅದನ್ನ ನೋಡ್ಕೊಂಡು ವೋಟ್ ಮಾಡಿ. ಅದೇ ಓಟಿನ ಮೂಲಕ ನಮ್ಮ ವ್ಯವಸ್ಥೆ ಬದಲಾವಣೆ. ರೈತರು ಸತ್ರು, ಕಾರ್ಮಿಕರು ಸತ್ರು, ಮತ್ತೆ ಯಾವ್ದೋ ಬ್ಲಾಸ್ಟ್ ಅಲ್ಲಿ ಯಾರ್ಯಾರೋ ಸತ್ರು, ಟೆರರಿಸ್ಟ್ ಇಂದ ಅವ್ರು ಸತ್ರು ಇವ್ರು ಸತ್ರು, ಮತ್ತೆ ಸಾವಿರಾರು ಹೋರಾಟಗಳು, ಮತ್ತೆ ಸ್ಟೂಡೆಂಟ್ಗಳು ಕೆಲಸ ಸಿಗ್ತಾ ಇಲ್ಲ ಅನ್ನೋ ಹೋರಾಟ, ಹಾಗೆ ನಮ್ಮ ಊರಿಗೆ ಇದು ಬೇಕು ಅದು ಬೇಕು ಅನ್ನೋ ಹೋರಾಟಗಳೆಲ್ಲ ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಒಂದೇ ಒಂದು ಅವಕಾಶ ಇದೆ. ನಮ್ಮ ಮತನ ನಿಜವಾಗ್ಲೂ ವಿಚಾರಕ್ಕೆ ಹಾಕಿದಾಗ ಮಾತ್ರ ಇದೆಲ್ಲ ಬದಲಾಗೋದಕ್ಕೆ ಸಾಧ್ಯನೇ ವಿನಃ ಬೇರೆ ಏನಿಂದ ಮಾಡಿದ್ರು ಖಂಡಿತ ಸಾಧ್ಯ ಇಲ್ಲ. ವ್ಯವಸ್ಥೆ ಬದಲಾಗ್ಬಿಟ್ರೆ ಪ್ರತಿಯೊಬ್ರು ಸುವ್ಯವಸ್ಥೆಯಾಗಿ ನಾವೆಲ್ಲರೂ ಚೆನ್ನಾಗಿ ಬದುಕಬಹುದು. ಸ್ವರ್ಗನೇ ನಿರ್ಮಾಣ ಮಾಡುವಂತಷ್ಟು ನಮ್ಮ ದೇಶದಲ್ಲಿ ಸಂಪದ್ಭರಿತವಾದಂತಹ ಭಾರತ ದೇಶ ಇದು. ಸೊ ಹಾಗಾಗಿ ನಾವೆಲ್ಲರೂ ವಿಚಾರವಂತರಾಗಿ ನಾವೆಲ್ಲರೂ ಉದ್ಧಾರ ಆಗ್ತೀವಿ. ಅವಾಗ ನಾವ್ ಯಾರು ಸಾಯ್ಬೇಕಾಗಿ ಅವಶ್ಯಕತೆ ಇಲ್ಲ, ಕೆಮಿಕಲ್ ಆಹಾರ ತಿನ್ನೋ ಅವಶ್ಯಕತೆ ಇರೋದಿಲ್ಲ,
ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ದೊಡ್ಡ ದೊಡ್ಡ ರೋಗಗಳು ಬರ್ಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅವಾಗ ದೊಡ್ಡ ದೊಡ್ಡ ಕೋಟ್ಯಾದ್ರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಯಾವ್ದೋ ಒಂದ್ ಮಗುಗೆ 16 ಕೋಟಿ ಬೇಕಂತ ಒಂದ್ ಇಂಜೆಕ್ಷನ್ಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ಅಂತ ದೊಡ್ಡ ದೊಡ್ಡ ರೋಗಗಳು ಬರೋದಿಲ್ಲ. ಮಾನಸಿಕವಾಗೂ ಚೆನ್ನಾಗಿರ್ತೀವಿ, ದೈಹಿಕವಾಗೂ ಚೆನ್ನಾಗಿರ್ತೀವಿ. ಪ್ರತಿಯೊಬ್ರು ಅವಾಗ ಒಂದು ನಿಜವಾದ ಸ್ವರ್ಗ ಸುಖನ ಎಲ್ಲೋ ಸ್ವರ್ಗ ಐತೆ ಅಂತ ಕನ್ಸ್ಕೊಳೋದಕ್ಕಿಂತ ನಾವು ಬದುಕ್ತಾ ಇರೋ ಜಾಗನೇ ಒಂದು ದೊಡ್ಡ ಸ್ವರ್ಗ ಮಾಡೋ ಅಂತ ಅವಕಾಶಗಳು ನಮ್ಗೆ ಇವಾಗ್ಲೂ ನಮ್ಮ ಒಂದು ಮತದಿಂದ ಇದೆ ಅನ್ನೋದು ದಯವಿಟ್ಟು ಎಲ್ಲರೂ ಮರಿಬೇಡಿ. ನಾವು ಮತ ಚಲಾವಣೆ ಮಾಡೋದು ಕರೆಕ್ಟ್ ಆಗಿ ಮಾಡಿದಾಗ ಮಾತ್ರ ಇದೆಲ್ಲ ಸಾಧ್ಯ. ಸೊ ಸ್ನೇಹಿತರೆ, ಯಾರದೇ ನಮ್ಮ ಸ್ನೇಹಿತರಿಗಾಗ್ಲಿ ಅಥವಾ ರೋಡಲ್ಲಿ ಯಾವುದೇ ಒಬ್ಬ ವ್ಯಕ್ತಿನ ಕೇಳಿದಾಗ, ಸರ್ ನೀವು ಪ್ರಾಮಾಣಿಕರ ಅಂದ್ರೆ ಹೌದು ನಾನು ಪ್ರಾಮಾಣಿಕ ಅಂತಾರೆ. ಮತ್ತೆ ನೀವು ಜವಾಬ್ದಾರಿ ತಗೋತೀರಾ ಅಂತಂದ್ರೆ ಹೌದು ನಾನು ಜವಾಬ್ದಾರಿ ತಗೋತಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ನೀವು ಯಾವುದೇ ವಿಷಯ ವಿಚಾರವಂತಿಕೆಯಿಂದ ಹೇಳ್ತೀರಾ ಅಂದ್ರೆ ಖಂಡಿತ ನಾವು ವಿಚಾರವಂತಿಕೆಯಿಂದ ಹೇಳ್ತೀವಿ ಅಂತ ಹೇಳ್ತಾರೆ. ಸೊ ಹೀಗೆ ಎಲ್ಲಾರು ವಿಚಾರವಂತರು, ಪ್ರಜ್ಞಾವಂತರು, ಮತ್ತೆ ಜವಾಬ್ದಾರಿಯುತವಾಗಿರೋರು, ಮತ್ತೆ ಪ್ರಾಮಾಣಿಕರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಈ ಮತ ಚಲಾವಣೆ ಮಾಡುವಾಗ ಈ 3 ವಿಷಯಗಳನ್ನ ನೋಡಿ ಮತ ಚಲಾವಣೆ ಮಾಡ್ತಾ ಇದ್ದಾರಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಈ 3 ವಿಚಾರಗಳು ಖಂಡಿತ ಬರ್ಬೇಕು ಸ್ನೇಹಿತರೆ. ಅವಾಗ ಮಾತ್ರ ಇದೆಲ್ಲ ಬದಲಾಗೋದಕ್ ಸಾಧ್ಯ, ಒಳ್ಳೆ ವ್ಯವಸ್ಥೆ ಬರೋದಕ್ ಸಾಧ್ಯ ಸ್ನೇಹಿತರೆ. ಈ 3 ಕೂಡ ಪ್ರಜಾಕೀಯದಲ್ಲಿ ಬರ್ತಾ ಇದೆ. ಈ 3 ಅಳವಡಿಸ್ಕೊಂಡಾಗ ಖಂಡಿತ ಪ್ರಜಾಕೀಯ ಬರುತ್ತೆ, ಎಲ್ರ ಕೈಲಿ ಅಧಿಕಾರ ಖಂಡಿತ ಬರುತ್ತೆ. ಇದರಲ್ಲಿ ಎಳ್ಳಷ್ಟುನು ಯಾರಿಗೂ ಅನುಮಾನ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ನಿಜವಾದ ಪ್ರಜಾಕೀಯ. ದ ರಿಯಲ್ ಪ್ರಜಾಕೀಯ ಈಸ್ ಸ್ಟಾರ್ಟ್ ನೌ. ಈಗ ಶುರುವಾಗ್ತಾ ಇದೆ. ನಾನ್ ರೆಡಿ ಇದೀನಿ, ಇವ್ರು ರೆಡಿ ಇದಾರೆ, ನೀವು ರೆಡಿನಾ? ಪ್ರಜೆಗಳ ನಿರ್ಧಾರವೇ ನಿಜವಾದ ಪ್ರಜಾಪ್ರಭುತ್ವ. ಜೈ ಪ್ರಜಾಕೀಯ. ವಿಚಾರವಂತರಾಗೋಣ, ಪ್ರಜ್ಞಾವಂತರಾಗೋಣ. ಜೈ ಕರ್ನಾಟಕ. ನಮಸ್ಕಾರ ಎಲ್ರಿಗೂ.